ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ವಿಡಿಯೋದಲ್ಲಿ ನೋಡಿ ನಾನು ಫ್ರಂಟ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಕಟ್ಟಿಂಗ್ ಎಲ್ಲ ಆಗಿತ್ತು. ಇವ್ರದ್ದೊಂದು 5-6 ಬ್ಲೌಸಸ್ ಇತ್ತು. ತುಂಬ ದಿನಗಳಿಂದ ನನ್ನ ಹತ್ರನೇ ಇತ್ತು. ಹಾಗಾಗಿ ಕಟ್ಟಿಂಗ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ. ಒಂದು 4 ಬ್ಲೌಸರು ಸ್ಟಿಚ್ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಇದು ಸೆಕೆಂಡ್ ಬ್ಲೌಸು. ಫಸ್ಟ್ ಒಂದು ಬ್ಲೌಸು ಸ್ಟಿಚಿಂಗ್ ಮಾಡಿ ಉಕ್ಸಾಕಕ್ಕೆ ಕೊಟ್ಟು ಕಳಿಸಿದ್ದೀನಿ. ಇನ್ನೂ 1-2 ಬ್ಲೌಸರು ಕಂಪ್ಲೀಟ್ ಮಾಡಿಕೊಡೋಣ. ಪಾಪ ಇವರೇನು ಕೊಡಿ ಅಂತ ಏನಾದರೂ ಫೋರ್ಸ್ ಮಾಡಿರಲಿಲ್ಲ. ಮಾಡಿದರೆ ಕೊಟ್ಬಿಡ್ತಾ ಇದ್ದೆ. ಮಾಡಿರಲಿಲ್ಲ, ನಾನು ಬ್ಯುಸಿ ಇದ್ದಿದ್ದರಿಂದ ಅವರು ಅರ್ಥ ಮಾಡಿಕೊಂಡು ಪರವಾಗಿಲ್ಲ ನಿಧಾನವಾಗಿ ಕೊಡಿ ಅಂತ ಹೇಳಿದರು. ಹಾಗಾಗಿ ನಿಧಾನವಾಗಿ ಕೊಡೋಣ ಅಂತ ಸೈಡ್ ಇಟ್ಟಿದ್ದೆ. ಈಗ ಒಂದು 4 ಬ್ಲೌಸರು ಇವಾಗ ಮಾಡಿಕೊಟ್ಬಿಡೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಒಂದಾಗಿದೆ, ಇನ್ನು ಎರಡನೇದು ಸ್ಟಿಚ್ ಮಾಡ್ತಿದ್ದೀನಿ. ಎರಡನೇದು ನಾನೀಗ ನೈಟು 8:30-9 ಗಂಟೆ ಟೈಮಲ್ಲಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು 4 ಬ್ಲೌಸು ಅಂತಂದರೆ ಒಂದೇ ದಿನದಲ್ಲಿ ಮುಗಿಸ್ಕೊಡೋಣ ಅಂತೇಳ್ಬಿಟ್ಟು ನನಗಿನ್ನು ಒಂದೇ ದಿನ ಟೈಮ್ ಇದೆ. ಹಬ್ಬ ಬೇರೆ ಹತ್ರ ಬರ್ತಿರೋದ್ರಿಂದ ಕಂಪ್ಲೀಟ್ ಮಾಡಿ ಕೊಡೋಣ, ಇವ್ರದ್ದು ಮತ್ತೆ ಬ್ಯಾಲೆನ್ಸ್ ಇಟ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ನೋಡಿ, ಡಾಟ್ಸದು ನನ್ನ ಹತ್ರ ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಡಾಟ್ಸ್ ಹಿಡಿತೀನಿ. ಯಾಕಂದರೆ ಅದು ಕ್ಲಾತು ಒಂದೊಂದ್ಸಲ ಲೈನಿಂಗು, ಬರೀ ಲೈನಿಂಗು ಮತ್ತು ಸಪ್ರೇಟು ಬ್ಲೌಸ್ ಪೀಸು ಎರಡೂ ಮಿಕ್ಸ್ ಆಗಿ ಬರೋಕ್ಕೆ ಚಾನ್ಸ್ ಇರಲ್ಲ. ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿದರೆ ನೀಟಾಗಿ ಬಂದುಬಿಡುತ್ತೆ. ಆದ್ದರಿಂದ ಒಂದೊಂದು ಸ್ಟಿಚ್ಚು ಮಧ್ಯಕ್ಕೆ ಹಾಕ್ಕೊಳ್ತೀನಿ. ನಾನು ಒಂದು ಸ್ಟಿಚ್ ಎಕ್ಸ್ಟ್ರಾ ಬೀಳುತ್ತೆ ಅಂತ ಏನು ಆಲೋಚನೆ ಮಾಡಲ್ಲ ಫ್ರೆಂಡ್ಸ್. ಅದು ಕರೆಕ್ಟಾಗಿ ಬರುತ್ತೆ ಅಂದರೆ ಒಂದು ಸ್ಟಿಚ್ ಎಕ್ಸ್ಟ್ರಾನೇ ಬೇಕಾಗಿದ್ದರೆ ಹಾಕ್ತೀನಿ. ಟೈಮು ಅದರಲ್ಲೆಲ್ಲ ಸೇವ್ ಮಾಡೋಕ್ಕೆ ಹೋಗೋದಿಲ್ಲ. ಬ್ಲೌಸು ಪರ್ಫೆಕ್ಟಾಗಿ ಬರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ಒಂದು 5 ನಿಮಿಷ ಜಾಸ್ತಿ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನನಗೊಂದು 5 ನಿಮಿಷ ಕಷ್ಟ ಆದರೂ ಪರವಾಗಿಲ್ಲ ಅಂತಲೇ ಆಲೋಚನೆ ಮಾಡ್ತೀನಿ. ಬ್ಲೌಸು ನೀಟಾಗಿ ಬರಬೇಕು ನನಗೆ ಪರ್ಫೆಕ್ಟಾಗಿ. ಹಾಗಾಗಿನೇ ನನಗೊಂದೊಂದ್ಸಲ ಟೈಮ್ ಇಲ್ಲ ಅಂದರೆ 2-3 ಬ್ಲೌಸ್ ಇದ್ದರೆ ಅವ್ರದ್ದು ಒಂದು ಮಾತ್ರ ಸ್ಟಿಚ್ ಮಾಡಿಕೊಟ್ಟು ಇನ್ನೆರಡು ಪಕ್ಕಕ್ಕೆ ಇಟ್ಟಿರ್ತೀನಿ. ಫಾಸ್ಟಾಗಂತೂ ಮಾಡೋಕ್ಕೆ ಹೋಗೋದಿಲ್ಲ. ಈ ಬ್ಲೌಸು ಅಷ್ಟೇ ಫ್ರೆಂಡ್ಸ್, ಇದು ಗ್ರೀನ್ ಕಲರ್ ಬ್ಲೌಸು ಗೋಲ್ಡನ್ ಬಾರ್ಡ್ರ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡೋದಕ್ಕೇ. ಇದು ಬ್ಲೌಸು ಬಾರ್ಡ್ರು ಒಂದು ಸ್ವಲ್ಪ ಗೋಲ್ಡು ಕಲರ್ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಹೈಲೈಟಾಗಿ ಕಾಣ್ತಿದೆ ಬಾರ್ಡ್ರ್ ಕಲರ್ಗೆ. ಬ್ಯಾಕಿಗೆ ನಾನು ಬಾರ್ಡ್ರ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ. ಇವರೇನು ಹೇಳಿಲ್ಲ ನನಗೆ ಆ ಥರ ಹೊಲ್ಕೊಡಿ ಈ ಥರ ಹೊಲ್ಕೊಡಿ ಅಂತ ಏನು ಹೇಳಲಿಲ್ಲ. ನಾನೇ ಇದಕ್ಕೆ ಬಾರ್ಡ್ರ್ ಹಾಕಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಬಾರ್ಡ್ರೆಲ್ಲ ಹಾಕಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು 4-5 ಬ್ಲೌಸ್ ಇರೋದ್ರಿಂದ ಎಲ್ಲ ಒಂದೇ ಥರ ಬೇಡ ಅಂತ ಬೇರೆ ಬೇರೆ ನೆಕ್ ಶೇಪ್ ಎಲ್ಲ ಚೇಂಜ್ ಮಾಡಿ ಬಾರ್ಡ್ರು ಇದಕ್ಕೆ ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ ಇದು ಬಾರ್ಡ್ರು. ಬ್ಯಾಕು ನಾನು ರೆಡಿ ಆಗಿರೋದು ತೋರಿಸ್ತೀನಿ ಆಮೇಲೆ. ಫ್ರಂಟೀಗ ರೆಡಿ ಮಾಡ್ತಾಯಿದ್ದೀನಿ. ಕ್ರಾಸ್ ಬೆಲ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಸ್ಟಿಚಿಂಗ್ ಮೂಮೆಂಟ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ತಿರ್ತೀನಿ. ನೀವು ಅಬ್ಸರ್ವ್ ಮಾಡ್ತಿರ್ತೀರಲ್ವ, ನಾನು ಎಷ್ಟು ನಿಧಾನವಾಗಿ ಮಾಡ್ತೀನಿ ಅನ್ನೋದು ನಿಮಗೂ ಗೊತ್ತಾಗಿರುತ್ತೆ. ಮೈಂಡಲ್ಲಿ ಆ ಥರ ಇರುತ್ತೆ, ಬೇಗ ಮಾಡಬೇಕು ಅನ್ನೋದಿರುತ್ತೆ. ಆದರೂ ನನಗೆ ಅದೆಷ್ಟು ಆ ಥರ ಇದ್ರೂ ಜಾಸ್ತಿ ಪ್ರಿಫರೆನ್ಸು ಬ್ಲೌಸ್ ನೀಟಾಗಿ ಬರಬೇಕು, ಪರ್ಫೆಕ್ಟಾಗಿ ಬರಬೇಕು ಅನ್ನೋದ್ರ ಕಡೆನೇ ಗಮನ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಒಂಚೂರು ಒಂದು 5 ನಿಮಿಷ 10 ನಿಮಿಷ ಟೈಮು ಹೋದ್ರೂ ಅದೇನು ನನ್ನ ಮನಸ್ಸಿಗೆ ತಗೊಳ್ಳಲ್ಲ. ನೀಟಾಗಿ ಬ್ಲೌಸ್ ಫಿನಿಷ್ ಮಾಡ್ಕೊಳ್ಳೋದೇ ನನ್ನ ಉದ್ದೇಶ ಆಗಿರುತ್ತೆ. ಇನ್ನೊಂದು ನನ್ನ ಕಸ್ಟಮರ್ಸ್ ಹೇಗೆ ಅಂದರೆ, ಕೆಲವರು ನಾಳೆ ಬೇಕು ಅಂತ ಇವತ್ತು ತೊಗೊಂಬಂದುಬಿಡ್ತಾರೆ. ಅದು ನಾನು ಅದೇ ಥರನೇ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ನನ್ನ ಕಸ್ಟಮರ್ಸ್ಗೆ. ಕೆಲವ್ರಿಗೆ ನಾನು ನಾಳೆ ಬೇಕು ಅಂತ ಬಂದರೆ ನಾನು ಮಾಡಿಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಅದು ಅಭ್ಯಾಸ ಆಗೇ ಆಗಿಬಿಟ್ಟಿದೆ ಕಸ್ಟಮರ್ಸ್ಗೆ. ತೊಗೊಂಬಂದುಬಿಡ್ತಾರೆ. ನಾನು ಮಾಡು ಕೊಟ್ಟಿದ್ದೀನಿ ಸುಮಾರು ಸಲ. ಸಾಯಂಕಾಲ ತೊಗೊಂಡು ಬಂದು ಕೊಟ್ಬಿಟ್ಟು ಬೆಳಗ್ಗೆ ಕೊಡಿ ಅಂತ ಹೇಳಿರೋರ್ಗೂ ಮಾಡಿಕೊಟ್ಟಿರ್ತೀನಿ. ಅದು ಒಂದು ಸಲ ಬಿಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಅಡ್ಜಸ್ಟ್ ಮಾಡಿರ್ತೀನಿ. ಅದು ಅವರು ಹಾಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ನನಗೆ ರಿಸ್ಕು. ಒಂದು ಸ್ವಲ್ಪ ಬೇಗ ಅವ್ರು ತಂದುಕೊಟ್ರೆ, ಟೈಮ್ ಇರುವಾಗ ತಂದುಕೊಟ್ರೆ ನನಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡೋಕ್ಕೆ ನನಗೂ ಸ್ವಲ್ಪ ಸಮಯ ಸಿಕ್ಕುತ್ತೆ.
ಈ ಥರ ಕಸ್ಟಮರ್ಸ್ಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತೇಳ್ಬಿಟ್ಟು ಅರ್ಜೆಂಟಾಗಿ ತಂದಾಗ ಒಂದೇ ಬಿಡು ಅಂತ ತಗೊಳ್ತೀನಿ. ಅದ್ರ ಜೊತೆಗೆ ಇನ್ನೊಬ್ಬರು ಕಸ್ಟಮರು ಸೇಮ್ ಅದೇ ಥರ ಬಂದರೆ ಮತ್ತು ಇನ್ನೊಂದಿಬ್ಬರು ಬಂದರೆ ಆ ಥರ 3-4 ಜನ ಆ ಥರ ಬಂದಾಗಲೇ ನನಗೆ ತುಂಬ ರಿಸ್ಕ್ ಆಗಿಬಿಡುತ್ತೆ. ಒಬ್ರದ್ದು ಇಬ್ಬರದ್ದು ಅಂದರೆ ನಾನು ಅಡ್ಜಸ್ಟ್ ಮಾಡಿ ಮಾಡಿಕೊಟ್ಟಿರ್ತೀನಿ. ಒಂದೊಂದು ಸಲ ರಿಸ್ಕ್ ಆಗಿ ಆದ್ರೂ ಸ್ವಲ್ಪ ಕಷ್ಟಪಟ್ಟೇ ಕೆಲಸ ಮಾಡಿದ್ದು ತುಂಬ ಟೈಮು ಇದೇ ಥರ ಇದೆ. ಸ್ವಲ್ಪ ಕಸ್ಟಮರ್ಸು ಟೈಮ್ ಇರುವಾಗ ತೊಗೊಂಡು ಬಂದರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ. ನನಗೆ ಆ ರೀತಿ ಟೈಮಲ್ಲೇ ಸ್ವಲ್ಪ ಕ್ರಿಟಿಕಲ್ ಅನಿಸೋದು ಕೆಲಸ. ಇನ್ನು ಬೇರೆ ಟೈಮಲ್ಲಿ ಆರಾಮಾಗೇ ಇರುತ್ತೆ ಫ್ರೆಂಡ್ಸ್. ಆದಷ್ಟು ನಾನು ಕಸ್ಟಮರ್ಸ್ಗೆ ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಎಷ್ಟು ನನ್ನ ಕೈಯಲ್ಲಾಗುತ್ತೆ ಅಷ್ಟು ನಾನು ಕಷ್ಟಪಟ್ಟು ಅವ್ರ ಟೈಮ್ಗೆ ನಾನು ಮಾಡಿಕೊಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಸರ್ವಿಸಲ್ಲೇ ನಾನು ಯಾರಿಗೂ ಕೊಟ್ಟಿಲ್ಲ ಟೈಮ್ಗೆ ಅನ್ನೋದೇನಿಲ್ಲ ಫ್ರೆಂಡ್ಸ್. ಬೈ ಚಾನ್ಸ್ ಹುಷಾರಿಲ್ಲ ಅಂತಂದಾಗ ಅವ್ರಿಗೆ ಕಾಲ್ ಮಾಡಿ ನಾನು ಇನ್ಫಾರ್ಮ್ ಮಾಡಿ ನಾನು ಹುಷಾರಿಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳಿ ವಿಷಯ ತಿಳಿಸ್ಬಿಟ್ಟೆ ನಾನು ರೆಸ್ಟ್ ಮಾಡಿರ್ತೀನಿ. ಆಲ್ಮೋಸ್ಟ್ ನಾನು ಎಲ್ಲರಿಗೂ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅವ್ರ ಟೈಮ್ಗೆ ಟೈಮ್ಗೆ ಮಾಡಿಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಫ್ರೆಂಡ್ಸ್. ಫ್ರಂಟು ಎಲ್ಲ ರೆಡಿ ಆಗ್ತಿದೆ ಫ್ರೆಂಡ್ಸ್. ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಮಾಡ್ತಾಯಿದ್ದೀನಿ ಈಗ. ಈ ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಟೈಲರಿಂಗ್ ಲರ್ನರ್ಸ್ ಇದ್ದರೆ ಅವರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಇದು ನೋಡಿ ಕಾಜಾಪಟ್ಟಿ ಹಾಕ್ತಾಯಿದ್ದೀನಿ. ಕಾಜಾಪಟ್ಟಿ ಹಾಕ್ತಾಯಿದ್ದೀನಿ. ನಾನೊಬ್ಬಳೇ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ 9 ಗಂಟೆ ಟೈಮಲ್ಲಿ. ಹಾಗಾಗಿ ಸೈಲೆಂಟಾಗಿದೆ ಫ್ರೆಂಡ್ಸ್. ಇಲ್ಲಿ ಶಾಪು ಸುತ್ತಮುತ್ತ ನೈಟು 9 ಗಂಟೆ ಆಗಿರೋದ್ರಿಂದ ಸೈಲೆಂಟಾಗಿದೆ. ಇನ್ನೂ ಇವ್ರದ್ದು ಒಂದು 2-3 ಬ್ಲೌಸು ಪೆಂಡಿಂಗ್ ಇರೋದ್ರಿಂದ ಮಾಡಿ ಕಂಪ್ಲೀಟ್ ಮಾಡಿನೇ ಮನೆಗೆ ಹೋಗೋಣ ಅಂತ ಅದೊಂದು ಮಾಡ್ತಿದ್ದೀನಿ. ಇದ್ರದ್ದು ಸ್ಲೀವ್ ಸ್ಟಿಚಿಂಗು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಡಿ ಮಾಡಿರೋದು ಇದು ವಿಡಿಯೋ. ಮತ್ತು ಉಕ್ಸ್ ಹಾಕಿ ಕೊಡೋರ್ದು ನನಗೆ ತುಂಬಾ ಕೋಆಪ್ರೇಷನ್ನು ಚೆನ್ನಾಗಿದೆ ಫ್ರೆಂಡ್ಸ್ ಅವ್ರದ್ದು. ನಾನು ಎಷ್ಟು ಟೈಮಲ್ಲಿ ಕಾಲ್ ಮಾಡಿಬಿಟ್ಟು ಇದು ಅರ್ಜೆಂಟ್ ಇದೆ ಉಕ್ಸ್ ಹಾಕ್ಕೊಡಿ ಅಂದರೂ ಪಾಪ ತಗೊಂಡೋಗ್ತಾರೆ, ಹಾಕಿ ಕೊಡ್ತಾರೆ ಫ್ರೆಂಡ್ಸ್. ಅವರು ಈಗ ಆಗಲ್ಲ ಆಮೇಲೆ ಕೊಡ್ತೀನಿ ಅಂತ ಏನೂ ಹೇಳಲ್ಲ ಫ್ರೆಂಡ್ಸ್. ಅರ್ಜೆಂಟ್ ಇದೆ ಅಂದರೆ ಅವರು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಫಿನಿಷ್ ಮಾಡಿದ ತಕ್ಷಣವೇ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ಫಿನಿಷ್ ಆಗಿದೆ ತಗೊಂಡೋಗಿ ಅಂತ. ಒಂದೊಂದೇ ಬ್ಲೌಸಸ್ಸು ಪೆಂಡಿಂಗ್ ಇಲ್ದಿರ ಹಾಕಿ ಕೊಟ್ಬಿಡ್ತಾರೆ ಫ್ರೆಂಡ್ಸ್ ಅವರು. ಬೈ ಚಾನ್ಸ್ ಯಾವತ್ತಾದ್ರೂ 1-2-3 ಒಟ್ಟಿಗೆ ತೊಗೊಂಡೋಗಿ ಹಾಕ್ತಾರೆ. ನೋಡಿ ಫ್ರೆಂಡ್ಸ್, ಫ್ರಂಟ್ ರೆಡಿ ಆಯಿತು. ನಾನು ಆ ಥರ ಚೆಕ್ ಮಾಡಿಕೊಂಡು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಬ್ಯಾಕ್ಗೆ ನಾನು ಅಟ್ಯಾಚ್ ಮಾಡ್ತೀನಿ ಅದನ್ನು. ಬ್ಯಾಕ್ ನೋಡಿ ಈಗ ತೋರಿಸ್ತಿದ್ದೀನಿ ನೋಡಿ, ಬಾರ್ಡ್ರ್ ಕೊಟ್ಟು ಆ ಥರ ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅದು ಡಿಸೈನು. ಶೋಲ್ಡರ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಮತ್ತು ಇದು ಓವರ್ಲಾಕ್ ಮಾಡಿ ಈ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟು ಸ್ಲೀವ್ ಅಟ್ಯಾಚಿಂಗು ಸ್ಲೀವ್ ಸ್ಟಿಚಿಂಗು ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಇದಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಬಿಗಿನರ್ಸ್ ಇರ್ತಾರಲ್ಲ ಫ್ರೆಂಡ್ಸ್, ಅವ್ರು ಈ ಥರ ಬಾರ್ಡ್ರೆಲ್ಲ ಹಾಕಿ ಸ್ಟಿಚ್ ಮಾಡೋದು ಅವ್ರಿಗೆ ಸ್ವಲ್ಪ ಈಸಿನೇ ಇರುತ್ತೆ. ಈ ಥರ ಅವರು ಟ್ರೈ ಮಾಡ್ಬೋದು ಅಂತ ಈ ವಿಡಿಯೋ ನಾನು ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ನೋಡಿ ಓವರ್ಲಾಕ್ ಒಂದು ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.